ಬೆಳಗ್ಗೆ ಎದ್ರಿ, ಬೆಳಗ್ಗೆ ಎದ್ದು ಪಾರ್ಕಿಗೆ ಹೋಗೋಣ ವಾಕಿಂಗ್ ಅಂತೇಳಿ ಹೋದಾಗ ಇಮ್ಮಿಡಿಯೇಟಾಗಿ ಒಂದು ಚಿರತೆ ನೋಡಿಬಿಟ್ರೆ ಹೆಂಗಿರುತ್ತೆ ಪರಿಸ್ಥಿತಿ? ಅದೇ ಚಲ್ಲಂದಿರುತ್ತೆ. ಇವತ್ತು ಅದೇ ಪರಿಸ್ಥಿತಿ ಬೆಂಗಳೂರಿನ ಒಂದು ಭಾಗದಲ್ಲಿ ಆಗೋಯ್ತು. ಯಾವ ಭಾಗದಲ್ಲಿ? ಅಲ್ಲಿ ಏನು ಮಾಡ್ತಾ ಇತ್ತು ಚಿರತೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಲ್ವಾ? ಅದನ್ನು ಹುಡುಕಕ್ಕೆ ಪರದಾಡದ ಕಷ್ಟವನ್ನು ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಎಲ್ಲಿಗೆ ಹೋಯಿತು ಅಂತಲೇ ಲೆಕ್ಕ ಸಿಗ್ತಾ ಇಲ್ಲ ಅವರಿಗೆ. ಪಟಾಕಿ ಹೊಡಿತಾ ಇದ್ದಾರೆ, ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲಿ ಹೋಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಚಿರತೆ ಮಾತ್ರ CCTVಯಲ್ಲಿ ಕಾಣಿಸ್ಕೊಂಡಿದೆ. ನೋಡಿ ಸುದ್ದಿಯನ್ನು. ಬೆಂಗಳೂರಿನ ಜನರ ನಿದ್ದೆಗೆಡಿಸಿದ ಚಿರತೆ. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಸಂಚಾರ. ಬೆಳ್ಳಂಬೆಳಗ್ಗೆ ದರ್ಶನ ಕೊಟ್ಟ ಚಿರತೆ. ನೀವು ನೋಡಿದ್ರಾ? ಹ್ಞೂ ರೀ, ತುಂಬಾ ದೊಡ್ಡದಾಗಿತ್ತಂತೆ. ಈ ರೋಡ್ನಿಂದ ಆ ರೋಡ್ಗೆ ಜಂಪ್ ಮಾಡ್ತು ಕಣ್ರಿ ಅಂತ ಗುಸುಗುಸು ಮಾತಾಡ್ಕೊಂಡು ನಿಂತಿರುವ ಜನ. ಎದೆಯೊಳಗೆ ಬೆಟ್ಟದಷ್ಟು ಭಯ ಇದ್ರು ಒಮ್ಮೆ ನೋಡೇ ಬಿಡೋಣ ಅಂತ ಧೈರ್ಯದಿಂದ ನಿಂತಿರುವ ಪುಟಾಣಿಗಳು. ಅಷ್ಟಕ್ಕೂ ಏರಿಯಾ ಮಂದಿ ಹಿಂಗ್ಯಾಕೆ ಗುಂಪು ಕಟ್ಕೊಂಡು ನಿಂತಿರ್ತಾ ಇರೋದು ಅಂತ ಅಂದ್ರೆ ಈ CCTV ದೃಶ್ಯಗಳನ್ನ ನೋಡಿದ್ರೆ ನಿಮಗೆ ಉತ್ತರ ಸಿಗುತ್ತೆ. ಇದಕ್ಕೆಲ್ಲ ಕಾರಣ ಬೆಳ್ಳಂಬೆಳಗ್ಗೆ ಏರಿಯಾದ ಒಳಗೆ ಎಂಟ್ರಿ ಕೊಟ್ಟಿದ್ದ ಚಿರತೆ. ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡು ಇಡೀ ಏರಿಯಾ ನಿವಾಸಿಗಳನ್ನೇ ಬೆಚ್ಚಿ ಬೀಳಿಸಿದೆ. ಭರತ್ ನಗರದ 2ನೇ ಹಂತದ ಪಾರ್ಕ್ ಒಂದರಲ್ಲಿ ನಸುಕಿನ ಜಾವ 3:50 ಸುಮಾರಿಗೆ ಏರಿಯಾದ ರಸ್ತೆಗೆ ಚಿರತೆ ಎಂಟ್ರಿ ಕೊಟ್ಟಿದೆ. ಇದೇ ವೇಳೆ ರಸ್ತೆಯಲ್ಲಿ ಕೆಲಸಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ದ ವ್ಯಕ್ತಿ ಕಣ್ಣಿಗೆ ಚಿರತೆ ಬಿದ್ದಿದೆ. ಕೂಡಲೇ ಭಯ ಬಿದ್ದ ವ್ಯಕ್ತಿ ಎದ್ದು ಬಿದ್ದು ಓಡಿದ್ದಾರೆ. ಚಿರತೆ ಓಡಾಟದ ಬಗ್ಗೆ ಸ್ಥಳದಲ್ಲಿದ್ದ ಮನೆಯ CCTV ಪರಿಶೀಲನೆ ಮಾಡಿದಾಗ ಚಿರತೆ ಓಡಾಟ ಕನ್ಫರ್ಮ್ ಆಗಿದೆ. ವಿಷಯ ಇಡೀ ಏರಿಯಾಗೆ ಪಸರಿಸಿದೆ. ಸುದ್ದಿ ಒಮ್ಮೆ ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಬಳಿಕ ಕೂಡಲೇ ಸ್ಥಳೀಯರು ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದು ಸ್ಥಳಕ್ಕೆ ಅಧಿಕಾರಿಗಳು ಬಂದು ಕಾರ್ಯಾಚರಣೆಯನ್ನ ಮಾಡಿದ್ರು. ಈ ಫೆನ್ಸಿಂದ ಎಗರ್ತು. ನಾಯಿ ಏನಪ್ಪ ಇಷ್ಟು ಮೇಲಿಂದ ಎಗರುತ್ತಾ ಅಂತ ಒಂದು ಆಶ್ಚರ್ಯದಿಂದ ನೋಡೋ ಅಷ್ಟೊತ್ತಿಗೆ ರೋಡ್ ಮಧ್ಯಕ್ಕೆ ಬಂದೇ ಬಿಡ್ತು ಚಿರತೆ. ನನಗೆ ಅವಾಗ 100% ಕನ್ಫರ್ಮ್ ಆಯಿತು ಅದು ಚಿರತೆನೆ ಅಂತ. ಸರಿ, ಇದು ಎಲ್ಲಿಗೆ ಹೋಗುತ್ತೆ ನೋಡೋಣ ಅಷ್ಟೊತ್ತಿಗೆ ರಸ್ತೆ ದಾಟಿ ಆ ಕಡೆ ಬದಿಗೆ ಹೋಯ್ತದು. ಅಂದ್ರೆ ಈ ಕಡೆ ತಿರುಗ್ತು. ಅಂದ್ರೆ ಅದು ನನ್ನ ನೋಡ್ತಾ ಇದೆ ಅನ್ನೋ ಭಯದಲ್ಲಿ ನಾನು ವಾಪಸ್ಸು ರಿಟರ್ನ್ ಹೋದೆ. ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿದೆ, ಬಂದ್ರು, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿದೆ. ಕ್ಯಾಮ್ರಾ ಚೆಕ್ ಮಾಡಾದ್ಮೇಲೆ ಫಸ್ಟ್ ನಾವು ಚಿರತೆನ ಅಂತ 100% ಕನ್ಫರ್ಮ್ ಮಾಡ್ಕೊಂಡ್ವಿ. 25 ನಿಮಿಷದ ಆದ್ಮೇಲೆ ರಿಟರ್ನ್ ವಾಪಸ್ ಈ ಕಡೆಗೇನೆ ಬಂತದು. ಒಂದು 8 ವರ್ಷ ಮುಂಚೆ ನೋಡಿಲ್ಲ ಕಣ್ಣಾರೆ, ಯಾಕೆಂದ್ರೆ ಆ ಭಾಗದಲ್ಲಿ ಕೇಳಿದ್ವಿ. ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಚಿರತೆ ಓಡಾಟದ ಸ್ಥಳ ಪರಿಶೀಲನೆ ಮಾಡಿದ್ರು. CCTV ಹೊರತುಪಡಿಸಿದ್ರೆ ಎಲ್ಲೂ ಚಿರತೆ ಓಡಾಟದ ಸುಳಿವು ಸಿಕ್ಕಿಲ್ಲ. ಸುಮಾರು 2 ವರ್ಷ ವಯೋಮಾನದ ಚಿರತೆ ಅಂತ ಹೇಳಲಾಗ್ತಾ ಇದ್ದು ತುರಹಳ್ಳಿ ಫಾರೆಸ್ಟ್ ವ್ಯಾಪ್ತಿಯಿಂದ ಬಂದಿರಬಹುದು ಅಂತ ಅಂದಾಜಿಸಲಾಗ್ತಿದೆ. ಸದ್ಯ ಸ್ಥಳದಲ್ಲಿ ಅಧಿಕಾರಿಗಳು ಬೀಡು ಬಿಟ್ಟಿದ್ದು ಬೋನ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಜೊತೆಗೆ ಪ್ರದೇಶದಲ್ಲಿ ರಾತ್ರಿ ಮತ್ತು ಬೆಳಗಿನ ಜಾವ ಒಬ್ಬೊಬ್ಬರೇ ಓಡಾಡದಂತೆ ಸೂಚನೆ ಕೂಡ ಕೊಡಲಾಗಿದೆ. ಒಂದೊಮ್ಮೆ ಮತ್ತೆ ಚಿರತೆ ಓಡಾಟದ ಸುಳಿವು ಸಿಕ್ಕಿದ್ರೆ ಕೂಡಲೇ ಕಾರ್ಯಾಚರಣೆ ಮಾಡುವುದಾಗಿ ಅರಣ್ಯ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. CCTV ಕ್ಯಾಮ್ರಾದಲ್ಲಿ ನೋಡಿದಾಗ ಒಂದು 2 ವರ್ಷದ ಮರಿ ಇದ್ದಂಗಿದೆ. ಸಬ್ ಅಡಲ್ಟ್ ಅದು ಸ್ಪ್ಲಿಟ್ ಆಗೋದು ಸಹಜ. ಅದು ಟೆರಿಟರಿ ಮಾರ್ಕ್ ಮಾಡ್ಕೋಬೇಕಾದ್ರೆ ಅದು ಒಂಟಿ ಬರ್ತದೆ. ಇದೆಯೋ ಇಲ್ಲ ಗುಂಪಿದೆಯೋ ಅಂತ ನಮಗೂ ಇಲ್ಲಿ ಗೊತ್ತಿಲ್ಲ. ಒಂದೇ ಕಾಣಿಸ್ಕೊಂಡಿರೋದು. ಕಾರ್ಯಾಚರಣೆ ಮಾಡಿದ್ದಾರೆ. ಈ ಸರೌಂಡಿಂಗಲ್ಲಿ ಯಾವುದೂ ಇಲ್ಲ ಅಂತ ಹೇಳ್ತವ್ರೆ. ಇದನ್ನು ಇನ್ನೂ ಮುಂದುವರಿಸ್ತೀವಿ. ಈ ಲೋಕಲ್ ಅವರು ಹೇಳ್ತವ್ರೆ 15 ವರ್ಷ ಹಿಂದೆ ಕಾಣಿಸ್ತಿತ್ತು, ಇದು ಫಸ್ಟ್ ಟೈಮ್ ಅಂತ ಹೇಳವ್ರೆ. ಗಮನದಲ್ಲಿ ಇಟ್ಕೊಂಡು ಈ ಕಡೆ ಕಾರ್ಯಾಚರಣೆ ಮಾಡಿ ಅದನ್ನು ಪತ್ತೆ ಹಚ್ಚಿ ಈ ಕಡೆ ಬರ್ದಿರೋ ಥರ ನಾವು ತುರಳ್ಳಿ ಫಾರೆಸ್ಟ್ ಇದೆ, ಕಗ್ಲಿಪುರ ರೇಂಜು, ಅಲ್ಲಿಂದ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ಆದರೆ ನಾವು ಕಾರ್ಯಾಚರಣೆ ಮಾಡಿದಾಗೆ ಗೊತ್ತಾಗುತ್ತೆ. ಒಟ್ಟಾರೆ ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಜನನಿ ಬೀಡ ಪ್ರದೇಶಕ್ಕೆ ಚಿರತೆ ಪ್ರವೇಶ ಹೆಚ್ಚಾಗ್ತಾ ಇದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಇಲಾಖೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.